स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। ಆಸ್ತಿಯನ್ನು ಉಳಿಸಿಕೊಳ್ಳುವ ಹೋರಾಟ ಇದು ಯಾರಿಗೂ ಪರಭಾರೆ ಆಗಬಾರದು. ಯಾರಾದರೂ ಬಂದು ಎಲ್ಲೆಲ್ಲೋ ಹಣ ಚೆಲ್ಲಿ ಯಾರನ್ನೋ ಸಂತೋಷಪಡಿಸಿ ಈ ಸರ್ಕಾರಿ ಆಸ್ತಿಯನ್ನು ಹೊಡೆಯುವಂತ ವ್ಯವಸ್ಥೆಯಲ್ಲೇ ನೀವು ವಿರೋಧಿಸಬೇಕಾಗುತ್ತೆ. ಇದು ಸಾರ್ವಜನಿಕ ಆಸ್ತಿ ಆದ್ರೂ ಕೂಡ ಇದು ನಿಮ್ಮ ಮನೆಯ ಆಸ್ತಿ. ಇವತ್ತು ಸರ್ಕಾರ ಆಸ್ಪತ್ರೆಗಳಿಗೆ ಹೋಗುವವರು ಯಾರು? ನಾನು ಬೆಂಗಳೂರಲ್ಲಿ ಇರ್ತೀನಿ, ದಯವಿಟ್ಟು ತಪ್ಪು ತಿಳಿಬೇಡಿ. ನಾನು ಎಂದೂ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಲಿಲ್ಲ. ಕೇವಲ ಸಣ್ಣ ಮಗು ಇರಬೇಕಾದ್ರೆ ಏನೋ ಒಂದು ಸಮಸ್ಯೆ ಆಗಿತ್ತು, ಅವತ್ತು ಮಾತ್ರ ನನ್ನನ್ನು ಸರ್ಕಾರಿ ದವಾಖಾನೆಗೆ ತಗೊಂಡು ಹೋಗಿದ್ರಂತೆ. ಮೊನ್ನೆ ನಾನು ನಿಮ್ಮ ಬಿಜಾಪುರ ಸರ್ಕಾರಿ ಆಸ್ಪತ್ರೆ ಹೋದಾಗ ನೂರಾರು ಜನರ ಕ್ಯೂ ಇತ್ತು. ಅಲ್ಲಿ ಬರೀ ನನಗೆ ಕಂಡವರು ಅತ್ಯಂತ ಕಡು ಬಡವರು ಹಾಗೂ ಯಾರಪ್ಪ ಅಂದ್ರೆ ಅಲ್ಪಸಂಖ್ಯಾತ ಜನರು ಕಾಣ್ತಾ ಇದ್ರು ನನಗಲ್ಲಿ. ನಮ್ಮ ಹಸಿವನ್ನು, ನಮ್ಮ ಬೆವರನ್ನು ಕಿತ್ತುಕೊಳ್ಳುವಂತ ಒಂದು ಶಕ್ತಿ ಈ ದೇಶದಲ್ಲಿ ಬರ್ತಾ ಇದೆ ಅಂದ್ರೆ ಅದನ್ನ ನಾವು ಒಕ್ಕೋರ್ಲಿಂದ ವಿರೋಧಿಸಬೇಕಾಗ್ತದೆ, ನಾವು ಅದನ್ನು ಖಂಡಿಸಬೇಕಾಗ್ತದೆ. ನಾವು ಎಲ್ಲೇ ಇರಲಿ, ನಮ್ಮ ಜೇಬು ಇವತ್ತು ತುಂಬಿರ್ಲಿ, ನಮ್ಮ ಜೇಬು ಖಾಲಿ ಇರಲಿ, ಆದರೆ ಜೇಬು ಯಾರ್ದು ಖಾಲಿ ಇದೆಯಲ್ಲ ಅವರು ಜೇಬು ತುಂಬಿಸಬೇಕಾಗಿತ್ತು ಅಂತ ಕರ್ತವ್ಯ ಏನಿದ್ರೆ ಬಸವಣ್ಣ ಮಾಡಿದ್ದ, ಅದನ್ನು ನಾನು ಕೂಡ ಮಾಡಬೇಕು, ನಾವೆಲ್ಲರೂ ಕೂಡ ಮಾಡಬೇಕು. ನಾವೆಲ್ಲರೂ ಹಂಚಿಕೊಂಡು ತಿರಬೇಕಾದ ದಾಸೋಹ ಏನಿದೆ ಅಲ್ಲ ಅದನ್ನ ನಾವು ಪ್ರತಿಯೊಬ್ಬರು ಪಾಲಿಸಬೇಕು. ಇವತ್ತು ಉಳ್ಳವರು ಆ ನಮ್ಮ ಆಸ್ತಿಯನ್ನು ಕಿತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದಾರಲ್ಲ, ಆ ಉಳ್ಳವರಿಗೆ ನೀವೆಲ್ಲರೂ ಒಂದು ಚಾಲೆಂಜ್ ಕೊಡಬೇಕು. ನಾವು ಯಾವುದೇ ಕಾಲಕ್ಕೆ ಇದನ್ನು ಬಿಟ್ಟು ಕೊಡೋದಿಲ್ಲ, ನೀನು ಏನಿದ್ರು ನಿಮ್ಮ ಮನೆಯಲ್ಲಿ ಇರಪ್ಪ ಅಂತ ಹೇಳ್ಬೇಕು. ದಯವಿಟ್ಟು ಇದನ್ನು ಒಡೆಯುವ ಪ್ರಯತ್ನ ಆಗ್ತದೆ. ನಾನು ಹಾಗೂ ಉಮಾಪತಿ ಸರ್ ಗುಲ್ಬರ್ಗ ಹಾಕಿದ್ದೀವಿ ಬೆಳಗ್ಗೆ, ಅಲ್ಲಿಂದ ಬರ್ತಾ ಇರಬೇಕಾದ್ರೆ ಅದನ್ನೇ ಮಾತಾಡ್ಕೊಂಡು ಬಂದಿವಿ. ಇದನ್ನ ಹೇಗೆ ಹೊಡಿಬಹುದು, ಇವರು ಯಾವ ರೀತಿಯಾಗಿ ಹೊಡಿಬಹುದು, ಯಾವ್ಯಾವ ರೀತಿಯಾಗಿ ಈ ಸಂಘರ್ಷ ಹೋರಾಟಗಳನ್ನು ಹೊಡಿತಾರೆ ಅಂತ ಚರ್ಚೆ ಮಾಡ್ಕೊತ ಬಂದಾಗ ಇದನ್ನು ಹೊಡೆಯುವಂತ ಪ್ರಯತ್ನ ಷಡ್ಯಂತ್ರ ಮಾಡೇ ಮಾಡ್ತಾರೆ. ಆದ್ರೆ ಎಲ್ಲಿವರೆಗೆ ನೀವು ಗಟ್ಟಿಯಾಗಿ ನಿಲ್ತಿರಲ್ಲ, ಮಕ್ಕಳು ಗಟ್ಟಿಯಾಗಿ ನಿಲ್ತಾರಲ್ಲ, ಅಲ್ಲಿವರೆಗೆ ಯಾರು ಯಾರನ್ನು ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೆ ಮಕ್ಕಳು ಎದುರಿಗೆ ಬಂದಿದ್ದೀರಿ. ನಾನು ಮಗುವಾಗಿದ್ದಾಗ ಯಾವುದು ಗೋಕಾಕ್ ಚಳವಳಿ ಆಯ್ತು, ಅವಾಗ ಮಕ್ಕಳೆಲ್ಲ, ಇಡೀ ಕರ್ನಾಟಕದ ಮಕ್ಕಳೆಲ್ಲ ರಸ್ತೆಗೆ ಬೀದಿಗೆ ಬಿದ್ದಾಗ ಸರ್ಕಾರ ಕಣ್ಣು ತೆಗಿತು. ಅವಾಗ ಗೋಕಾಕ್ ಚಳವಳಿ ಇವತ್ತಿಗೆ ಇತಿಹಾಸದಲ್ಲಿ ದಾಖಲಾಗಿದೆ. ಇದು ವಿಜಾಪುರದ ಇಡೀ ವಿಶ್ವದ, ನನಗನ್ಸಿದ ಮಟ್ಟಿಗೆ ಭಾರತದಲ್ಲಿ ಸರ್ಕಾರಿ ದಾಖಲೆಗಳನ್ನ, ಸರ್ಕಾರಿ ಆಸ್ತಿಗಳನ್ನು ಉಳಿಸಿಕೊಳ್ಳುವಂತ ದಾಖಲೆಯನ್ನು ನೀವು ಮಾಡ್ತಾ ಇದ್ದೀರಿ. ನನಗೆ ಇನ್ನೂ ತುಂಬಾ ಮಾತಾಡಬಹುದಾಗಿತ್ತು. ದಯವಿಟ್ಟು ತಮ್ಮನ್ನೆಲ್ಲ ನೋಡಿ ನಾನು ನನ್ನ ಮಾತು ನಿಲ್ಲಿಸ್ತೀನಿ. ಆದ್ರೆ ಒಂದೇ ಒಂದು ನಿಮ್ಮಿಂದ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಪಿಪಿಪಿ ಬೇಡ, ಪಿಪಿಪಿ ಬೇಡ, ಜನ ಕಾಲೇಜು ಜನರಿಗೆ ಬೇಕು. ಆರೋಗ್ಯ ಹಕ್ಕು ಮಾರಾಟ ಬೇಡ, ಕನ್ನಡ ನಾಡಲ್ಲಿ ವಂಚನೆ ಬೇಡ. ಚೊಲು ಎದ್ದು ನರ ಬಂದು ಜರೆ ಹೊಮ್ಮನಿ ಜ್ವಾಲೆ ಆಯಿತು, ಹೋರಾಟವೇ ನಮ್ಮ ಶಕ್ತಿ. ವೈದ್ಯರಗೋ ಹಂಬಲ, ಖಾಸಗಿ ದಂಧೆ ಅದಕ್ಕೆ ಹಾಕುತ್ತಿದೆ ಕಬ್ಬಿಣದ ಕಂಬಳ. ಸರ್ಕಾರಿ ಭೂಮಿ ಸಿಕ್ಕರೆ ಲಾಭದ ಗಾಳಿ, ಜನಕ್ಕೆ ನೋವು ಅವರಿಗೆ ಹಣದ ಗಾಳಿ. ಮನೆ ಮನೆಗೂ ಕೇಳುತ್ತೆ ಶಿಕ್ಷಣ ಹಕ್ಕು, ಹರಾಜು ಏಕೆ ವಿದ್ಯಾರ್ಥಿಗಳ ಕಣ್ಣಲ್ಲಿ ಬೆಂಕಿ, ಪೋಷಕರ ಹೃದಯದಲ್ಲಿ ಸಂಕಟದ ನುಂಗಿ. ಜನಕ್ಕೆ ಬೆಲೆ ಬರುವ ಕಾಲೇಜು ಬೇಕು, ಪೈಸೆಗೆ ಅಲ್ಲ ಸಮಾನತೆಗೆ ಬೇಕು. ಪಿಪಿಪಿ ಮಾಡೋ ಹಾದಿಯನ್ನ ಕನ್ನಡ ನಾಡು ಒಪ್ಪೋದಿಲ್ಲ, ಬೇಗನೆ ಹೇಳು. People's life is not your business, partner.
ಚೂರಾಗಿ ಆಸ್ಪತ್ರೆ ಸಿಗೋದೆ ದುಬಾರಿ ಹೊರೆ ಆಗಿ ಇದು ಯಾವ ಪುನರುತ್ಥಾನ? ಇದು ಜನರ ವಿರುದ್ಧ ದೌರ್ಜನ್ಯ ಸತ್ಯವಾಗಿಯೂ ಘೋಷಣೆ ಬರೋಣ ಬರೋಣ ಪಿಪಿಪಿಗೆ ವಿರೋಧವಾಗಿ ಏಕಧ್ವನಿ ಶಿಕ್ಷಣ ಆರೋಗ್ಯ ಜನಹಕ್ಕು ಮಾರಾಟ ಬೇಡ ದಂಧೆ ಬೇಡ ನಾಡಿನ ಮಣ್ಣು ನಾಡಿನ ಆಸ್ಪತ್ರೆ ಇದು ಜನರ ಜೀವದ ಜಾಮೀನು ಸರ್ಕಾರಿ ಕಾಲೇಜು ಗಟ್ಟಿಯಾಗಲಿ ಬಡವರ ಮನೆಗೂ ಬೆಳಕಾಗಲಿ ಹೋರಾಟಗಾನಿನ ಹೊತ್ತೊಯ್ಯಲಿ ವಿಜಯಪುರದಿಂದ ವಿಕಸನದ ಹಾದಿ ತೋರಲಿ ಅಧಿಕಾರಿಗಳ ಕಿವಿ ತಟ್ಟಿ ಹೇಳೋಣ ಜನಶಕ್ತಿ ಇದೆ ಮಣಿಸುವೆವು ಪಿಪಿಪಿ ಬೇಡ ಪಿಪಿಪಿ ಬೇಡ ವೈದ್ಯ ಶಿಕ್ಷಣ ಹಕ್ಕು ಮಾರಾಟ ಬೇಡ ಕಾಲೇಜು ನಮ್ಮದು ಜನರಿಗೆ ಕಡಿಮೆ ಫೀಸ್ ಸಮಾನತೆಗೆ ಕನ್ನಡ ನಾಡು ಕೇಳಿದೆ ಸತ್ಯದ ಮಣಿ ಪಿಪಿಪಿ ನೀತಿ ಜನರಿಗದು ಅನ್ಯಾಯ ಒಂದಾಗಿ ಬಾ ಒಂಬಚ್ಚನೆ ಬಾ ನಮ್ಮ ಹಕ್ಕಿಗಾಗಿ ಹೋರಾಟ ಬಾ ಪಿಪಿಪಿ ಬೇಡ ಪಿಪಿಪಿ ಬೇಡ ಸರ್ಕಾರಿ ಕಾಲೇಜು ನಮ್ಮ ಗುರಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಹಾಡಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ ಸರ್. ಧನ್ಯವಾದಗಳು. ಇದು ಯೂಟ್ಯೂಬ್ ಅಲ್ಲಿ ಸಿಗುತ್ತಾ? ಎಸ್, ಈಗ ಲಾಂಚ್ ಆಗಿದೆ, ಮುಂದೆ ಸಿಗುತ್ತೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಾವು ಧನ್ಯವಾದಗಳು ಅರ್ಪಿಸ್ತಾ ಇದೀವಿ. ನಾವು ಇಲ್ಲ ಈಗ ನಮ್ಮ ಮಧ್ಯದಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸಲಿದ್ದೇವೆ. ತಳಕೇರಿ ಸಾಹೇಬರು, PI ತಳಕೇರಿ ಸಾಹೇಬರು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ವೇದಿಕೆಗೆ ಬರ್ಮಾಡ್ಕೋಬೇಕಂತೇಳಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ಮಾಡ್ಕೋಬೇಕಂತೇಳಿ ನಾವು ವಿನಂತಿಸ್ಕೊತಾ ಇದೀವಿ ಸರ್. ಇವತ್ತಿನ ಈ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ನಮ್ಮ ಈ ಸಂಘಟನೆಯ ಪದಾಧಿಕಾರಿಗಳಾಗಿರುವಂತ ಹಾಗೆ ಅಖಂಡ ಕರ್ನಾಟಕ ರೈತ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಅವರು ಸ್ವಲ್ಪ ಮಾತಿನಲ್ಲಿ ತಮ್ಮ ಮಾತನ್ನು ಮಾತನಾಡಬೇಕಂತ ವಿನಂತಿಸ್ಕೊತಾ ಇದೀವಿ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಒಂದು ಹೋರಾಟ ಸಮಿತಿ ವತಿಯಿಂದ ಇವತ್ತು ವಿಜಯಪುರ ನಗರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚಳವಳಿ ಮಾಡಿ ಒಂದು ಬಹಿರಂಗ ಸಭೆ. ಈ ಒಂದು ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಂಗನ ಬಸವ ಸ್ವಾಮೀಜಿಯವರ ಪವಿತ್ರ ಪಾದಗಳಿಗೆ ಶರಣೆಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪ್ರಮುಖರೇ, ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಪ್ರಮುಖರೇ, ತಮ್ಮೆಲ್ಲರಿಗೆ ಅನಂತ ಕೋಟಿ ಶರಣಾರ್ಥಿಗಳು. ಸರ್ಕಾರಿ ಮೆಡಿಕಲ್ ಕಾಲೇಜು ಸರ್ಕಾರದ ವತಿಯಿಂದ ನಡಿಬೇಕೆ ಹೊರತಾಗಿ ಬಂಡವಾಳ ಶಾಹಿಗಳ ಒಂದು ಕಪಿಮುಷ್ಟಿಯಲ್ಲಿ ಕೊಟ್ಟು ಅದನ್ನು ಹರಾಜು ಮಾಡಬಾರ್ದು ದುಡ್ಡಿಗೋಸ್ಕರ. ಒಂದು ವೇಳೆ ಖಾಸಗಿಯರ ಕೈಯಲ್ಲಿ ಕೊಟ್ಟರೆ ಬಡ ವಿದ್ಯಾರ್ಥಿಗಳಿಗೆ ಒಂದು ವೈದ್ಯಕೀಯ ಶಿಕ್ಷಣ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಕೊಡಬಾರದು ತಿಳ್ಕೊಂಡು ಹೇಳಿ ನಾವು ಕಳೆದ ಇವತ್ತು 75ನೇ ದಿನ ಕಾಲಿಟ್ಟಿದ್ದು ಹೋರಾಟ. ಇಲ್ಲಿವರೆಗೂ ಕೂಡ ಸರ್ಕಾರ ನಮ್ಮ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಅದ್ಯಾಕೋ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಇಲ್ಲಿವರೆಗೂ ಕೂಡ ಒಂದು ಕಾನೂನಿನ ಪರಿಮಿತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ನಾವು ಪದೇ ಪದೇ ಹೇಳ್ತೇವೆ, ಹೋರಾಟ ಅವಿಶ್ವಾತ್ಮಕ ಇರಬೇಕು. ಬಸವ, ಬುದ್ಧ, ಗಾಂಧಿ, ಅಂಬೇಡ್ಕರ್ ತತ್ವದಲ್ಲಿ ಹೋರಾಟ ಮಾಡ್ತಾ ಇರೋದು ಇವರಿಗೆ ಆಗಿ ಬರ್ತಾ ಇಲ್ಲ ಬಹುತೇಕ. ನಾವು ಮುಂದೂ ಕೂಡ ಅದೇ ಸಿದ್ಧಾಂತ ಮೇಲೆ ಹೋರಾಟ ಮಾಡ್ತೇವೆ, ಕಾನೂನು ಕೈ ತಗೊಳ್ಳೋದಿಲ್ಲ. ಸರ್ಕಾರ ಎಚ್ಚೆತ್ತ ಬಗ್ಗೆ ಈಗಾದರೂ ಮಾನ್ಯ ಮುಖ್ಯಮಂತ್ರಿಯವರಿಗೆ ಪ್ರಶ್ನೆ ಕೇಳ್ತೇವೆ. ನೀವು ಅವತ್ತನ್ನು ಹೋರಾಟಗಾರರಿಗೆ, ವಿಜಯಪುರ ಜಿಲ್ಲೆಯ ಜನತೆಗೆ
ಎಷ್ಟೊಂದು ನೀವು ಅಪಮಾನ ಮಾಡಿದಿರಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ, 62ನೇ ದಿವಸಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ರಿ ಮುಖ್ಯಮಂತ್ರಿ ಹತ್ರ. ನಿಮಗೆ ಮನಸ್ಸು ಇರದೇ ಇದ್ರೆ ಯಾಕೆ ಕರ್ಕೊಂಡು ಹೋಗ್ಬೇಕು? ನೀವು ಏನ್ ಹೇಳಿದ್ರಿ ನೀವು? ಇಲ್ಲ, ನೀವು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋಗ್ತೇವೆ ಮಾತುಕತೆಗೆ. ಖಾಸಗಿ ಸಾಬ್ ಆಗೈತೆ, ನನಗೂ ಬೇಡ, ನನಗೆ ಮನಸ್ಸಿಲ್ಲ, ನನಗೂ ದೊಡ್ಡದಂತ ಸಂಸ್ಥೆ ಇದೆ ತಿಳ್ಕೊಂಡು ಇವತ್ತು ನಾಟಕ ಮಾಡಿದ್ರಿ. 15 ನಿಮಿಷ ನಮ್ಮನ್ನು ಬಿಟ್ಟು ಮುಖ್ಯಮಂತ್ರಿ ಜೊತೆಗೆ ಮಾತನಾಡಿ ನಮ್ಮ ಹತ್ರ ಕರ್ಕೊಂಡು ಬಂದು, ಇಲ್ಲ ಇವ್ರು ಹೋರಾಟದಾಗ ಕೂತ್ಕೊಂಡಿದ್ದಾರೆ, ಇವರಿಗೆ ಪೈಪಿ ಮಾದರಿ ಬೇಡತ್ತ, ಅಂದ್ರೆ ತಲೆ ಬೇಡ ಆಗಿದೆ ತಮಗೆ, ಅದು ನಮಗೆ ಬೇಕಾದ ತಲೆ ಬೇಡ ಅನ್ನೋದು ರೀತಿಯಲ್ಲಿ ಅವತ್ತ ಟ್ರೀಟ್ ಮಾಡಿದ್ರು ಮುಖ್ಯಮಂತ್ರಿ ಹತ್ರ. ಏನಪ್ಪ ನಿಮಗೆ ಏನ್ ಸಮಸ್ಯೆ ಆಗ್ತದೆ? ಮುಖ್ಯಮಂತ್ರಿ ನಮಗೆ ಕೇಳಿದಾಗ ನಾವ್ ಹೇಳಿದೆವು, ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಯಾವುದೇ ಕಾರಣಕ್ಕೂ ನೀವು ಖಾಸಗಿಯವರಿಗೆ ಕೊಡಬೇಡ್ರಿ, ನಮಗೆ ಬೇಕಾದ್ರೆ ಕೇವಲ 100 ಕೋಟಿ ರೂಪಾಯಿ. ಇವತ್ತು ನಮಗೆ 153 ಎಕರೆ ಜಾಗ ಇದೆ, ಟ್ರಾಮಾ ಸೆಂಟರ್ ಇದೆ, ಅಲ್ಲಿಂದ MRI ಸ್ಕ್ಯಾನ್ ಇದೆ, ಹೆರಿಗೆ ಆಸ್ಪತ್ರೆ ಇದೆ, ಎಲ್ಲ ಒಳಗೊಂಡಂತಕ್ಕಂತ ಒಂದು ಐತಿಹಾಸಿಕ ನಗರದಲ್ಲಿ ದೊಡ್ಡ ಕಟ್ಟಡ ಇದೆ. ಇದು ಕೇವಲ 100 ಕೋಟಿ ಬೇಕು ನಮಗೆ ಕೊಡ್ರಿ ಅಂತಂದಾಗ ನಮ್ಮ ಹತ್ರ ದುಡ್ಡಿಲ್ಲ ಸರ್ಕಾರಕ್ಕೆ ತಿಳಿದ್ರು ಅವರು. ಹಾಗಿದ್ರೆ ಇವತ್ತು ಬಾಗಲಕೋಟೆಗೆ 450 ಕೋಟಿ ಕೊಟ್ಟಿಲ್ಲ, ಎಲ್ಲಿದ ಮತ್ತು ದುಡ್ಡು ಪ್ರಶ್ನೆ ಮಾಡಿದಾಗ ಇಲ್ಲ ಬಾಗಲಕೋಟೆಗೆ ನಾವು ರದ್ದು ಮಾಡ್ತೇವೆ ಅಂತ ಹೇಳಿದ್ರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ದೊರೆ ಇವತ್ತು ನಮಗ ಈ ರೀತಿ ಅಪಮಾನ ಮಾಡಿ ಇವತ್ತು ನಾವು ಬಾಗಲಕೋಟೆಗೆ ಬೇಡ ಅಂತ ನಾವು ವಿರೋಧ ಮಾಡ್ತಾ ಇಲ್ಲ. ಈ ನಮಗೂ ಕೊಡ್ರಿ, ಯಾಕಂದ್ರೆ ಸುಮಾರು 20 ವರ್ಷದಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ ಮೆಡಿಕಲ್ ಕಾಲೇಜ್ ಸಲುವಾಗಿ. ಇವತ್ತು ನಾವು 75 ದಿನ ಇವತ್ತು ಹೋರಾಟ ನಡೆದ್ರು ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ 8 ಜನ ಪ್ರತಿನಿಧಿಗಳು ಏನು ಯಾವ ಮಗ್ಗಲಿಕ್ಕೆ ನಿದ್ದೆ ಮಾಡ್ತಾ ಇದ್ದೀರಿ ನೀವು? ಇವತ್ತು ರಾಜಕೀಯ ಬಿಡ್ರಿ, ಜನರು ಕೊಟ್ಟಂತ ಮತ ಭಿಕ್ಷೆಯಿಂದ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ. ಮಂತ್ರಿ ಆಗಿದ್ರಿ, 2 ಸಚಿವರಿದ್ದೀರಿ, ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು, ಮನೆ MB ಪಾಟೀಲ್ ನಾನು ಕೇಳ್ಕೊತೇನೆ, ನಮಗೆ ಅವಮಾನ ಮಾಡುವಂತ ಉದ್ದೇಶದಿಂದ ಇವತ್ತು ಬೆಂಗಳೂರು ಕರ್ಕೊಂಡು ಹೋದ್ರಿ. ಇಲ್ಲೇ ಹೇಳಬೇಕಾಗಿತ್ತು ನೀವು, ನಾನು PPP ಮಾಡಲೇನೋ ಬೇಕಾಗಿದೆ, ನನ್ನ ದೊಡ್ಡ ಸಂಸ್ಥೆ ಇದೆ, ಅದಕ್ಕೆ ಇನ್ನೂ ಸಾವಿರಾರು ಕೋಟಿ ರೂಪಾಯಿ ನಾನು ಗಳಿಕೆ ಮಾಡಬೇಕಾಗಿದೆ, ಅದಕ್ಕೆ ನಾನು ಸರ್ಕಾರಿ ಬೇಡ, ನೀವು ಏನ್ ಮಾಡ್ಕೊತೀರೋ ಮಾಡ್ಕೊಡ್ತೀವಿ ಹೇಳಬೇಕಾಗಿತ್ತು ನೀವು. ಇವತ್ತು 80,000 ಖರ್ಚು ಮಾಡಿ ಬಡ ಇಲ್ಲೆಲ್ಲ ಕೂತಂತವ್ರು ವಿದ್ಯಾರ್ಥಿಗಳು ಏನು ನಾಳೆ ದನಕಾಯವರಲ್ಲ, ಇಲ್ಲಿ 7-3 ಡಿಗ್ರಿ ಓದಂತವ್ರು ಕೂತಿದ್ದಾರೆ ಮುತ್ಸದ್ದಿಗಳ ಹೋರಾಟಕ್ಕೆ. ಇವತ್ತು ಕರ್ಕೊಂಡೋಗ ತಪ್ಪನ ಮಾಡಿದ್ರಿ. ಒಬ್ರು ಇವತ್ತು ನಮ್ಮನ್ನ ಅಲ್ಲಿ ಹೆಂಗನ್ನ ಭಿಕ್ಷುಕರ ತರ ಒಂದು ಆರೋಪಿಗಳ ತರ ನಿಲ್ಸಿದ್ವಿ ವಿಧಾನಸೌಧದಲ್ಲಿ. ಅವತ್ತು ಮಾತನಾಡಲಿಕ್ಕೆ ನಮಗೆ ಬರ್ತಿತ್ತು ಮುಖ್ಯಮಂತ್ರಿಗೆ. ಹಿಂದೂ ಕೂಡ ನಾವು ಮುಖ್ಯಮಂತ್ರಿಗೆ ಅಡ್ಡಕಾರ ನಿಂದಿಸಿದ್ದೇವೆ, ಅದು ದೊಡ್ಡದಾಗಲಿಲ್ಲ. ವಿಧಾನಸಭೆಯಲ್ಲಿ ಆ ರೀತಿ ಆಗಬಾರದು ಗಲಾಟೆ ಅಂತಕ್ಕಂಥ ವಿಚಾರದಿಂದ ಮುಂದೆ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಡಿಸ್ಬೇಕಂತ ತಿಳ್ಕೊಂಡೇಳಿ ನಾವು ಸುಮ್ಮನೆ ಬಂದಿದ್ದೇವೆ. ಆ ಹೋರಾಟ ಶಾಂತ ತಿಳ್ಕೊಂಡು ಇವತ್ತು ನಮ್ಮ ಹೋರಾಟಗಾರನ ನೀವು ಮೋಸ ನೋಡಕ್ ಹೋದ್ರೆ ನಿಮಗ ತಕ್ಕ ಪಾಠ ಕಲಿಸ್ತೇವೆ. ಇದು ವಿಜಯಪುರ ಜಿಲ್ಲೆ ಅಂತಂದ್ರೆ ಬಸವಣ್ಣನವರು ಮಾಡಿರ್ತಕ್ಕಂಥ ಕ್ರಾಂತಿಯ ನಾಡು ಇದು. 12ನೇ ಶತಮಾನದಲ್ಲಿ ಬಸವಣ್ಣನವರು ಇವತ್ತ ಸಮಾನತೆ ಸಲುವಾಗಿ ಇವತ್ತು ಕ್ರಾಂತಿಯನ್ನ ಮಾಡಿದ್ರಲ್ಲ, ಇದು 21ನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಏನಾದರೂ ಕ್ರಾಂತಿ ನಡೆದಿದೆ ಆದ್ರೆ ಅದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಲುವಾಗಿ ಕ್ರಾಂತಿ ನಡೀತದೆ. ಕ್ರಾಂತಿಯ ಮೂಲಕ ಈ ಸರ್ಕಾರಕ್ಕೆ ವಾಂತಿ ಮಾಡಿಸ್ತೇವೆ, ಬಿಡುದಲ್ಲ ವಾಂತಿ ಮಾಡಿಸ್ತೇವೆ. ಇದಕ್ಕ ಅರ್ಥ ಮಾಡ್ಕೊಳ್ಳಿ. ಏನು ಹುಡುಗಾಟಿಗೆ ತಿಳ್ಕೊಂಡಿದ್ದೀರಿ? ಅದಕ್ಕೆ ಸರ್ವಜ್ಞ ಕೈ ಒಂದು ಕಡೆ ಹೇಳ್ತಾರೆ, ಹಿರಿತನವು ಹೇಡಿಂಗೆ, ಗುರುತನವು ಮೂಡಂಗೆ, ದೊರೆತನವು ನಾಡು ನೀಚಂಗೆ ದೊರಕಿದರೆ ಜಗಕ್ಕೆಲ್ಲ ಕೆಡವು ನೋಡು ಸರ್ವಜ್ಞ ಆತ. ಇಂಥ ನೀಚರಿಗೆ ನಾವು ಅಧಿಕಾರ ಕೊಟ್ಟಿದ್ದಕ್ಕೆ ಇವತ್ತು ಬಯಲಿ ಬಿದ್ದು ಶಂಕವಡಿ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಅಧಿಕಾರ ಕೊಡಬೇಕು ನಿಮಗೆ. ಇವತ್ತು ಜನತೆಗೆ ಇವತ್ತು ಬಿಟ್ಟು ಇವತ್ತು ಕಂಡ ಹೆಂಡ ಇವತ್ತು ದಾವಾ ಸಂಸ್ಕೃತಿ ಕೊಟ್ಟು ಕಳಿಸಿ ಇವತ್ತು ಮತ ತಗೊಂಡು ಅಧಿಕಾರ ತಗೊಂಡು ಇವತ್ತು ಮೋಸ ಮಾಡ್ತಿದ್ರಿ ವಿಜಯಪುರ ಜಿಲ್ಲೆಗೆ. ಒಂದಲ್ಲ ಎರಡಲ್ಲ ಹಲವಾರು ಪ್ರಕರಣಗಳಲ್ಲಿ ಇವತ್ತು ವಿಜಯಪುರ ಜಿಲ್ಲೆ ಜನತೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ. 371 ಅದಕ್ಕೂ ಅನ್ಯಾಯ ಮಾಡಿದ್ರಿ. ಇವತ್ತು ಹೈಕೋರ್ಟ್ ಪೀಠ ಗುಲ್ಬರ್ಗಕ್ಕೆ ಹೋಯ್ತು. ಎಷ್ಟು ರೀತಿ ಅನ್ಯಾಯ ಮಾಡ್ತೀರಿ ನೀವು? ಯಾರಿಗೋಸ್ಕರ ಅಧಿಕಾರ ನಿಮ್ಮದು? ಬರ್ರಿ ತಾಕತ್ತಿದ್ರೆ ವಿಜಯಪುರ ಜಿಲ್ಲೆ ನಗರದಲ್ಲಿ ತಿರುಗಾಡ್ರಿ, ಕ್ರಾಂತಿ ಮಾಡ್ತೇವೆ. ಹುಟ್ಟಿದ್ದು ಒಂದೇ ಸಲ, 5 ಒಂದೇ ಸಲ, 7 ಸಲ ಯಾರು ಸತ್ತಿಲ್ಲ ಜಗತ್ತಿನಲ್ಲಿ. ಆಗೋಲ್ಲ ಇವತ್ತ ಕ್ರಾಂತಿ ಮಾಡ್ತೇವೆ. ಕ್ರಾಂತಿ ಹುಷಾರಿನ. ಇಲ್ಲಿ ಯಾವುದು ಜಾತಿ ಇಲ್ಲ, ಪಕ್ಷ ಇಲ್ಲ. ಇದು ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿಗಳ ಭವಿಷ್ಯ ಇದೆ. ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಏನು ತಿಳ್ಕೊಂಡಿದ್ದೀರಿ ನೀವು? ಏನು ಹುಚ್ಚರ ಹೋರಾಟಗಾರರು? ಏನು ದನ ಕಾಯವರ? ನಾವು ಮೂರ್ಖರ? ಬನ್ನಿ ಇಲ್ಲೇ, ನಾವು ಕುಸ್ತಿ ಹಿಡಿತೇವೆ. ಇವತ್ತು ನೀವು ದನ ಕಾಯೋರು, ಇವತ್ತು MLA ಮಂತ್ರಿ ಆಗಿದೆ, ನಿಮಗೆ ಕನಿಷ್ಠ ಜ್ಞಾನ ಇಲ್ಲ, ನಿಮ್ಮ ಕಾಯ್ದೆ ಜ್ಞಾನ ಇಲ್ಲ. ಇವತ್ತು ನಿಮಗೆ ಕನಿಷ್ಠ ಡಿಗ್ರಿ ಯಾವಾಗ ನಿಮಗೆ ಮುಂದಿನ ಒಂದು ಸಂವಿಧಾನದಲ್ಲಿ ಬದಲಾವಣೆ ಆಗ್ಬೇಕಪ್ಪ. ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ.
ಯಾಕಂತಂದ್ರೆ ಇವರೆಲ್ಲ ಮೂರನೇ ಎರಡನೇ ಹೆಬ್ಬಟ್ಟದವರಿಗೆ ನಾವು ಓಟ್ ಹಾಕಿ ಇವತ್ತು ಮಂತ್ರಿ ಮಾಡಿದ್ದೇವೆ. ಇವತ್ತಿನ ದಿವಸ ನಾವು ಇವತ್ತು ಬಯಲು ಕೂತು ಶಂಕವಡಿ ಪರಿಸ್ಥಿತಿ ಬಂದಿದೆ. ಯಾಕ್ರಿ ಇದು ಬಿಜಾಪುರ ಜಿಲ್ಲೆ ಜನರಿಗೆ ಅನ್ಯಾಯ ಮಾಡ್ತೀರಿ? ಅದೇ ಹೇಳ್ತಾರಲ್ಲ, ಬಿಜಾಪುರ ಜಿಲ್ಲೆ ಜನ ಮನಸ್ಸು ಮಾಡಿದ್ರೆ ಕಟ್ಟಿದ ಗೋಲ್ ಮಠ ಬಿಟ್ಟರೆ ಬಾರ ಕಮಾನ ಆಗ್ಲಿತ್ತು ಎಂದೂ ಬಿಡಂಗಿಲ್ಲ. ಕಟ್ಟಿದ ಗೋಲ್ ಮಠನೇ ಕಟ್ತೇವೆ, ಬಿಡೋದಿಲ್ಲ ಇದನ್ನ. ಎಲ್ಲರೂ ಕಂಕಣ ಬದ್ಧವಾಗಿ ನಿಲ್ಲರಿ, ಪಕ್ಷ ಬಿಡ್ರಿ. ಯಾವುದು ಕಾಂಗ್ರೆಸ್, ಬಿಜೆಪಿ, JDS ಇವಕ್ಕೆಲ್ಲಕ್ಕೂ ರಾಜಕೀಯ ಏಳ್ಸು ಗೊತ್ತಲ್ಲ ನಿಮಗ. ಇಲ್ಲಿ ಅಧಿಕಾರ ಸಿಗಲ್ಲ ಮತ್ತೊಂದು ಪಕ್ಷಕ್ಕೆ ಹೋಗೋದು, ಅಲ್ಲಿ ಸಿಗಲ್ಲ ಮತ್ತೊಂದು ಪಕ್ಷಕ್ಕೆ ಹೋಗೋದು. ಹಿಂಗಾಗಿ ಜನ ಒಂದೊಂದು ಪಕ್ಷಕ್ಕೆ ಸಿಗಾಡಿ ಎಲ್ಲ ರಾಜಕೀಯ ಏಳ್ಸು ಅಂಟ್ಕೊಂಡೋದ್ರಿ. ಇವಕ್ಕೆಲ್ಲ ರಾಜಕೀಯ ಏಳ್ಸು. ಒಬ್ಬ ಕುಷ್ಠ ರೋಗಿನ ಹಚ್ಕೋಬಾರ್ದು, ಇವ್ರನ್ನ ಮುಟ್ಟಿಸಬಾರ್ದು ದಯಮಾಡಿ. ಇದೆಲ್ಲ ಇವ್ರಿಗೆ ಸಲ ಮಾಡೋದಕ್ಕೆ ಇವರು ಸಾಹೇಬರಲ್ಲ, ನಾವು ಈ ಸಾಹೇಬ್ರು, ಈ ದೇಶದ ಸಾಹೇಬರು, ಈ ದೇಶದ ದಣಿಗಳು ನಾವು. ಅನ್ನ ಹಾಕ್ತೀವಿ ನಾವು ನಾಯಕರಿಗೆ. ಅಧಿಕಾರ ಕೊಟ್ಟು ಕುರ್ಚಿ ಕೊಟ್ರೆ ಇವತ್ತು ನಮ್ಮನ್ನು ವಿಧಾನಸೌಧ ಕರ್ಕೊಂಡೋಗಿ ಅರ್ಧ ಗಂಟೆಗಳ ಕಾಲ ಇವತ್ತು ನಾವೇನೋ ಕೊಲೆ ಮಾಡೋಗಿದ್ದೇವ ಅಥವಾ ಲೂಟಿ ಮಾಡಿದೇವ ಅಥವಾ ರೇಪ್ ಮಾಡಿದೇವ, ಅರ್ಧ ಗಂಟೆ ನಮಗೆ ನಿಲ್ಲಿಸಿ ಮಾತಾಡುವಂತ ಇವತ್ತು ಸ್ವಲ್ಪ ಮಾನಮರ್ಯಾದೆ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕುರ್ಚಿ ಮೇಲೆ ಕೂರ್ಸಾಗಲ್ಲ. 150 ಕುರ್ಚಿ ಇದ್ದು ವಿಧಾನಸೌಧದಲ್ಲಿ. ಹೋರಾಟಗಾರ ಬಂದಿದಾರಪ್ಪ ಅಂದ್ರೆ ಗೌರವ ಕೊಟ್ಟು ಕುರ್ಚಿ ಮೇಲೆ ಕುತ್ಕೊಂಡು ಮಾತನಾಡಿಸಿ ಈ ರೀತಿಯಾದ ತಿಳ್ಕೊಂಡು ಹೇಳಬೇಕಾಗಿತ್ತು. ಉಸ್ತುವಾರಿ ಸಚಿವರೇ, ನಿಮ್ಮ ಮನೆ ಮುಂದೆ ಬರ್ತದೆ ಹೋರಾಟ, ನೀವೇನೇ ತಿಳ್ಕೊಂಡಿರ್ಬೋದು. ನಿಮ್ಮಿಂದ ಪೊಲೀಸ್ ಇಲಾಖೆ ಅಧಿಕಾರ ನೋಡ್ತೇವೆ ನಾವು, ತಾಕತ್ತ ನಿಮ್ದು ಏಟೈತೆ ನಾವು ಬರ್ರಿ ಆಗೋಗ್ಲಿ. ಅದಕ್ಕೆ ಈಗ ಎಚ್ಚೆತ್ತುಕೊಂಡ್ರಿ, ಸರ್ಕಾರ ಬಿಡೋದಿಲ್ಲ. 8 ಜನ ಶಾಸಕರು ಅದರ 2 ಸಚಿವರು ಇದ್ದೀರಿ. ಕೇವಲ ಕೆಲವೇ ಜನ ಬಂದು ಇಲ್ಲಿ ಬೆಂಬಲ ಕೊಟ್ಟಿರಿ, ಅದು ಕಾಟಾಚಾರ ಕೊಟ್ಟು ಹೋಗಿದ್ದೀರಿ. ನಿಮಗ ಏನಾಗ್ಯದ ಅಂದ್ರೆ ಬಂಡವಾಳ ದುಡ್ಡು ಬೇಕಾಗಿದೆ, ದುಡ್ಡು. ಬಸವಣ್ಣ ಮಾತೆತ್ತೀರ, ಬಸವಣ್ಣ ಹೆಸರು ಹೇಳ್ತೀರಿ. ಏನ್ರಿ ಯೋಗ್ಯತೆ ನಿಮ್ ಬಸವಣ್ಣ ಹೆಸರು ಹೇಳಕ? ಬಸವಣ್ಣ ಎಂತ ರಾಜಕಾರಣ ಮಾಡ್ದ, ಅಂತ ರಾಜಕಾರಣ ಮಾಡಕ್ಕೆ ಸಾಧ್ಯ ಇಲ್ಲ. ಕೋಟಿ ಹಣ ಲೂಟಿ ಮಾಡಿ ಇವತ್ತ ಇಡೀ ದೇಶನ ಹಾಳು ಮಾಡಕತ್ತಿರಲ್ಲಪ್ಪ ಪುಣ್ಯಾತ್ಮಗಳೇ. ಇನ್ನಾದ್ರೂ ಬಿಡಿ, ವಿಜಯಪುರ ಜಿಲ್ಲೆಯ ಜನತೆಗೆ ಅನ್ಯಾಯ ಆಗೋದನ್ನು ಬಿಟ್ಟು ಮೊನ್ನೆ ಏನು ವಿಧಾನಸೌಧದಲ್ಲಿ ಮಾಡಿದಂತ ನೀವು ತಪ್ಪಿಗೆ ಇಡೀ ವಿಜಯಪುರ ಜಿಲ್ಲೆಯ ಜನರಿಗೆ ಕ್ಷಮಾ ಕೇಳ್ಕೊಂಡು ನೀವೊಬ್ಬರೇ ಮುಖ್ಯಮಂತ್ರಿ ಹತ್ರ ಹೋಗ್ಬೇಕು. ಹೋರಾಟ ದಿನೇ ತಾವು ಹೆಚ್ಚು ಪಡಿತಾ ಇದೆ. ನಾಳೆ ನಮಗೆ ಉಲಗಾಲ ಇಲ್ಲ ಬಿಜಾಪುರದಲ್ಲಿ. ಏನಾದ್ರೂ ಮಾಡಿಬಿಟ್ಟೆ ಸರ್ಕಾರದ ವತಿಯಿಂದ ನೀವು ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡ್ರಿ. ಇಲ್ಲಿದ್ರೆ ನಾವು ಸಾಮೂಹಿಕ ರಾಜೀನಾಮೆ ಕೊಡುತ್ತೇವೆ ತಿಳ್ಕೊಂಡು ಒಂದು ರಾಜೀನಾಮೆ ಬೀಸಾಕ್ರಿ. ನಿಮಗೆ ತಾಕತ್ತಿತ್ತಂದ್ರೆ ನಿಮಗೆ ಅಧಿಕಾರ ಬೇಕಾಗಿದೆ, ಅಧಿಕಾರ. ಈಗಾದ್ರೂ ಎಚ್ಚೆತ್ತುಕೊಂಡು ನೀವು ಕೂಡಲೇ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆ ಮಾಡಲಿಕ್ಕೆ ಸ್ಪಷ್ಟವಾದಂತಹ ಆದೇಶ ಹೋರಾಟಗಾರ ಕೈಯಾಗ, ವಿಜಯಪುರ ಜಿಲ್ಲೆ ಜನತೆ ಕೈಯಾಗ, ವಿದ್ಯಾರ್ಥಿಗಳ ಕೈಯಾಗ ಕೊಟ್ಟರೆ ಈ ಹೋರಾಟ ನಿಲ್ತದೆ. ಇಲ್ಲದೆ ಇದ್ರೆ ನಾವು ಇಲ್ಲಿ ನಮ್ಮ ಹಣ ಹೋಗಕ್ಕೆ ಹೊರತ ಈ ಹೋರಾಟವನ್ನ ಯಾಕೆ ಹಿಂಪಡೆಯಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ನನ್ನ ಶರಣು ಶರಣ.